ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲ ಕೂಡ ನಮಸ್ಕಾರ. ಆತ್ಮೀಯರೇ, ನಾವು ಇವಾಗ ಗುರುಗ್ರಹ ಬದಲಾವಣೆ ನೋಡಿ. ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ವಿಶೇಷವಾದಂತಹ ಒಂದು ಪ್ರತಿಫಲಗಳು ವೃಷಭ ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳು ಸಿಗತ್ತೆ, ಯಾವ ದಿನಾಂಕಕ್ಕೆ ಗುರು ಬದಲಾಗ್ತಾ ಇರ್ತಕ್ಕಂತಹದ್ದು, ಈ ಗುರುವಿನ ಸಂಚಾರ ಎಷ್ಟು ದಿನಗಳ ಕಾಲ ಇರುತ್ತೆ, ಆ ಒಂದು ಸಮಯದಲ್ಲಿ ಆಗುವಂತಹ ಪ್ರತಿಫಲಗಳು ಯಾವ ರೀತಿ ನಿಮ್ಮ ರಾಶಿಯವರಿಗೆ ಸಿಗತ್ತೆ ಅನ್ನುವಂಥದ್ದೆಲ್ಲವೂ ಕೂಡ ನಾವು ಇವಾಗ ತಿಳ್ಕೊಳ್ಳೋಣ. ನೋಡಿ, ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಗುರು ಬದಲಾಗ್ತಾ ಇದ್ದಾನೆ ಅಂತಂದ್ರೇನೆ ಅದ್ಭುತವಾದಂತಹ ದಿನಗಳು ಬರ್ತಾ ಇದೆ, ಏನೋ ಒಂದು ಚೇಂಜಸ್ ಇದೆ, ಏನೋ ಒಂದು ಅಂದ್ಕೊಂಡಿದ್ದು ಸಾಧಿಸ್ತೀವಿ, ಬಹಳಷ್ಟು ವಿಷಯಗಳನ್ನ ಸಬ್ಜೆಕ್ಟ್ಸ್ನ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂತಹದ್ದಿರತ್ತೆ. ಆ ಒಂದು ವಿಷಯಗಳು ಬಹಳಷ್ಟು ಈಡೇರ್ತವೆ ಅನ್ನುವಂತಹ ಒಂದು ಆಶಯ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಒಂದು ವಿಷಯಕ್ಕೆ ತಕ್ಕಂತೆ ಗುರು ಕೂಡ ಪ್ರತಿಫಲ ಕೊಡುವಂತಹದ್ರಲ್ಲಿ ವಿಶೇಷವಾದಂತಹ ಪಾತ್ರ ವೈಜ್ಞಾನಿಕವಾಗಿ ನಾವು ಪಡೆಯುವಂತಹ ಸ್ಥಿತಿ ಇರುತ್ತೆ. ಆ ರೀತಿ ನೋಡಿದ್ರೆ ನಿಮ್ಮ ರಾಶಿಗೆ ತೃತೀಯ ಸ್ಥಾನ ಅಂದ್ರೆ 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ನೋಡಿ. 2026 ಜೂನ್ 1ನೇ ತಾರೀಕಿಗೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಒಂದು ರಾಶಿಯಲ್ಲಿ ಅಕ್ಟೋಬರ್ 31ರವರೆಗೂ ಕೂಡ ಸುಮಾರು 5 ತಿಂಗಳ ಕಾಲ ಈ ಒಂದು ಕಟಕ ರಾಶಿಯಲ್ಲೇ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ, ಅಂದ್ರೆ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ ಇರುತ್ತೆ. ಪುನರ್ವಸು, ಪುಷ್ಯ, ಆಶ್ಲೇಷ ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂತಹ ಗುರುವಿನ ಫಲ ನಿಮ್ಮ ರಾಶಿಗೆ ಯಾವ ರೀತಿ ಯೋಗ ಫಲಗಳಿದೆ ಅಂತ ನೋಡಿದ್ರೆ, ಬಹುಮುಖ್ಯವಾಗಿ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನೇನೋ ಕೆಲಸ ಕಾರ್ಯಗಳ ಬಗ್ಗೆ ಪ್ರಯತ್ನಗಳಂತೂ ಅದ್ಭುತವಾಗಿ ಮಾಡುವಂತಹದ್ದಿರತ್ತೆ. ಅದ್ಭುತ ವಿಚಾರಗಳಲ್ಲಿ ಪರಾಕ್ರಮಗಳನ್ನು ತೋರಿಸ್ತೀರಾ. ನಿಮ್ಮ ವೈಯಕ್ತಿಕವಾದಂತಹ ಒಂದು ದರ್ಪವನ್ನ ತೋರಿಸುವಂತಹದ್ದು, ನಿಮ್ಮ ಮನೋಸ್ಥಿತಿಗೆ ಅನುಕೂಲಕರವಾಗಿ ಜಯಿಸುವಂತಹ ವಿಚಾರಕ್ಕೆ ಮತ್ತೆ ಜೀವನದಲ್ಲಿ ಶ್ರೇಷ್ಠ ಸ್ಥಾನವನ್ನ ಗಳಿಸುವಂತಹ ವಿಚಾರಕ್ಕೆ ಬಹುಮುಖ್ಯವಾಗಿ ನಿಮ್ಮದೇ ಆದಂತಹ ಒಂದು ಪ್ರಯತ್ನ ಯೋಗ ಫಲಗಳು ವಿಶೇಷವಾಗಿ ಫಲಿಸುತ್ತೆ. ಈ ಒಂದು ವಿಷಯದಲ್ಲಿ ಯಾವ ಒಂದು ವಿಚಾರವಾಗಿ ಪ್ರಾರಂಭದಲ್ಲಿ ನಡೆಯುತ್ತೆ ಅಂತಂದ್ರೆ ನೋಡಿ, ಪ್ರಾರಂಭದಲ್ಲಿ ಅಂದ್ರೆ ಜೂನ್ 1ರಿಂದ ಈ ಒಂದು ಜೂನ್ 18ನೇ ತಾರೀಕುವರೆಗೂ ಕೂಡ ವಿಶೇಷವಾದಂತಹ ಒಂದು ಬಲ ಪ್ರಯತ್ನಗಳು ಮಾಡ್ತಾರೆ. ಅಂದ್ರೆ ಸ್ವಲ್ಪ ಕಷ್ಟಗಳು ಕೂಡ ಇರುತ್ತೆ. ಆರೋಗ್ಯ ವಿಚಾರವಾಗಿ ಕೂಡ ಸ್ವಲ್ಪ ವೈಪರೀತ್ಯಗಳು ಬರುವಂತಹದ್ದು. ಯಾಕೆಂತಂದ್ರೆ ನಿಮ್ಮ ರಾಶಾಧಿಪತಿ ಶುಕ್ರ ಗ್ರಹಕ್ಕೆ ಇಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರುವಿಗೆ ಶತ್ರು ಭಾವ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯಗಳು ಅಂತಂದ್ರೆ ಥ್ರೋಟ್ ರಿಲೇಟೆಡ್ ಶ್ವಾಸ ಸಂಬಂಧಿ ಬಾಧೆ ಅಂದ್ರೆ ENT ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಶೀತ ಬಾಧೆಗಳು ವೈಬ್ರೇಷನ್ಸ್ ಬರುವಂತಹದ್ದಿರುತ್ತೆ. ಬಹುಮುಖ್ಯವಾಗಿ ನಿಮಗೆ ಸಂಬಂಧಗಳು ಒಳೆದು ಬರುವಂತಹದ್ದು, ವಿವಾಹ ಸಂಬಂಧಗಳು ತುಂಬಾ ಒಳೆದು ಬರುವಂತಹದ್ದಿರುತ್ತೆ. ಹೆಚ್ಚಿನ ಫಲ ಕೊಡಬೇಕು ಅಂತಂದ್ರೆ ಒಂದು ಜೂನ್ 18ರ ನಂತರದ ದಿನಗಳಲ್ಲಿ ಈ ಒಂದು ವಿವಾಹ ಒಂದು ಸಂಬಂಧಗಳು ಗಟ್ಟಿ ನಿರ್ಧಾರಕ್ಕೆ ಬರುವಂತಹದ್ದು, ನಿರ್ಣಯ ಫೈನಲ್ ಆಗುವಂತಹದ್ದು ಇವೆಲ್ಲವೂ ಕೂಡ ನಡೆಯುತ್ತೆ. ಇನ್ನ ಬಾಕಿ ಪ್ರಯತ್ನಗಳು ನೋಡಿ, ವಿಶೇಷವಾದಂತಹ ಬಾಕಿ ಪ್ರಯತ್ನಗಳಿಗೆ ಕೈ ಹಾಕುವಂತಹದ್ದಿರುತ್ತೆ. ಈ ಒಂದು ಭಾಗ್ಯ ಪ್ರಯತ್ನದ ಫಲ ಹೆಚ್ಚಿನ ಸ್ಥಿತಿಯಲ್ಲಿ ಈ ಒಂದು 5 ತಿಂಗಳಲ್ಲಿ ಸಿಗುವುದು ಅಂತಂದ್ರೆ ನೋಡಿ, ಜೂನ್ 18ರಿಂದ ಆಗಸ್ಟ್ 18ರವರೆಗೂ ನೋಡಿ, ಈ ಒಂದು ಡೇಟ್ಗಳನ್ನ ನೀವು ನಿಖರವಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ಒಂದು ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದಂತಹ ಉನ್ನತ ಸ್ಥಾನಕ್ಕೆ ಬೆಳೆಯುವಂತಹ ಭಾಗ್ಯ ಪ್ರಯತ್ನಗಳು ಮತ್ತೆ ವೃತ್ತಿ ನಿರ್ಣಯಗಳು, ಜೀವನದಲ್ಲಿ ವೃತ್ತಿ ವಿಚಾರದಲ್ಲಿ ಬಹಳಷ್ಟು ಕಷ್ಟಪಡುವಂತಹ ಸ್ಥಿತಿ ಇರುತ್ತೆ. ಆ ವಿಚಾರದಲ್ಲಿ ನಿಮಗೆ ಪ್ರತಿಫಲ ಕಡಿಮೆ ಇರುತ್ತೆ. ಆದರೆ ಈ ಒಂದು ಸಮಯದಲ್ಲಿ ವೃತ್ತಿಗಳು ನಿಮಗೆ ಅನುಕೂಲವಾಗಿ ಸಿಗುವಂತಹದ್ದು, ನೀವು ಪ್ರಯತ್ನ ಮಾಡಿದ್ರೆ ಸಾಕು ಒಳ್ಳೆ ಜಾಬ್ ಹೊಡೆಯುವಂತಹದ್ದು, ಒಳ್ಳೆ ಕೆಲಸ ಸಿಗುವಂತಹದ್ದು, ಟೆಕ್ನಿಕಲ್ ಆಗಿ ಸ್ಟಡಿ ಮಾಡಿರ್ತಕ್ಕಂಥವ್ರೆಲ್ರಿಗೂ ಕೂಡ ಶ್ರಮ ಪ್ರಯತ್ನದಾಯಕವಾದಂತಹ ಫಲಗಳು ಸಿಗುವಂತಹದ್ದು. ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಕಂಪ್ನಿ ಆಗಿರ್ಬೋದು, ಸಾಫ್ಟ್ವೇರ್ ಕಂಪ್ನಿಗಳಾಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು,
ಮತ್ತು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಮತ್ತು ಶ್ರಮ ಅಂದರೆ ಕುಶಲ ಕಾರ್ಮಿಕರು ಕೆಲಸ ಮಾಡುವಂತಹ ಒಂದು ವಿಷಯಗಳಲ್ಲಿ ಒಂದು ವೃಷಭ ರಾಶಿಯವರಿಗೆ ಈ ಒಂದು ಸಮಯ ಜೂನ್ 18ರಿಂದ ಆಗಸ್ಟ್ 18ರವರೆಗೂ ಈ ಸಮಯದಲ್ಲಿ ಹೆಚ್ಚಿನ ಫಲಾಫಲಗಳು ನೀವು ನೋಡುವಂತಹದ್ದು ಕಂಡುಬರುತ್ತೆ. ಅಂದರೆ ಈ ಸಮಯ ಎಲ್ಲ ಕೂಡ ನಿಮಗೆ ಭಾಗ್ಯದ ಫಲ ಅಂತಲೇ ಹೇಳ್ಬೋದು. ಹಾಗಾಗಿ ಭಾಗ್ಯಗಳನ್ನು ಪಡೆಯುವಂತಹದ್ದು ಉತ್ತಮವಾಗಿದೆ. ಅದೇ ರೀತಿ ಆದಾಯಗಳನ್ನು ಕೂಡ ಗಳಿಸುವಂತಹದ್ದು ನೋಡಿ, ನಾವು ಮಾಡುವಂತಹ ಒಂದು ಕೆಲಸ ಆಗಿರ್ಬೋದು, ಕ್ರಿಯೆ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಆದಾಯದ ಮೂಲವೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಏನೇ ಮಾಡಲಿ ಕೊನೆಯಲ್ಲಿ ಬರುವಂತಹ ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡುವಂತಹದ್ದಿರುತ್ತೆ. ಅದೆಲ್ಲವೂ ಕೂಡ ದೊಡ್ಡದಾದಂತಹ ಒಂದು ಪ್ರಯತ್ನನೇ ಇರುತ್ತೆ ನಿಮ್ಮದು. ಆ ರೀತಿ ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಬಹಳಷ್ಟು ಮಟ್ಟಿಗೆ ಅಂದರೆ ಹೆಚ್ಚಿನ ಸ್ಥಿತಿಯಲ್ಲಿ ಫಲಾಫಲ ಆದಾಯಗಳು ರೂಢಿಸಿಕೊಳ್ಳುವಂತಹದ್ದು ಕೂಡ ನಿಮ್ಮದಾಗಿರುತ್ತೆ. ಇನ್ನು ಈ ಒಂದು ಆಗಸ್ಟ್ 18ರ ನಂತರದ ದಿನಗಳು ನೋಡಿ, ಆಗಸ್ಟ್ 18 ಬಂದ ತಕ್ಷಣವೇ ಗುರುವಿನ ಫಲಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನೋಡ್ತೀರಾ. ಅಂದರೆ ಅಕ್ಟೋಬರ್ 31ರವರೆಗೂ ಈ ಒಂದು ಸಮಯದಲ್ಲಿ ಬಹಳಷ್ಟು ಒಂದು ವ್ಯಾಪಾರಸ್ಥರಿಗೆ ಹಣಕಾಸಿನ ಲಭ್ಯತೆಗಳು ಜಾಸ್ತಿ ಸಿಗುತ್ತೆ. ಮತ್ತು ಕೆಲವೊಂದು ಬ್ಯಾಂಕ್ ವ್ಯವಹಾರಗಳ ಲೋನ್ಸ್ಗಳು ಸ್ಯಾಂಕ್ಷನ್ ಆಗುವಂತಹದ್ದು, ಭೂಮಿ ಒಂದು ಸೇಲ್ ಮಾಡುವಂತಹದ್ರಿಂದ ದುಡ್ಡು ಬರುವಂತಹದ್ದು, ಮತ್ತು ಒಂದು ಇಂಟ್ರೆಸ್ಟ್ಗಳು ಅಂದರೆ ಯಾವುದನ್ನ ಒಂದು ನೀವು ವ್ಯವಹಾರ ಮಾಡಿರ್ತೀರ ಅದರಿಂದ ಬರುವಂತಹ ಒಂದು ಹೂಡಿಕೆಗಳಿಂದ ಬರುವಂತಹ ಫಲಾಫಲಗಳು, ಹೆಚ್ಚಿನ ಫಲಗಳನ್ನ ಪಡಿತೀರ. ಇನ್ನು ವಿದ್ಯಾರ್ಥಿಗಳು ಕೂಡ ಶ್ರೇಷ್ಠವಾದ ಫಲಗಳು ಸಿಗತ್ತೆ ನೋಡಿ. ಈ ಒಂದು ಆಗಸ್ಟ್ 18ರಿಂದ ಒಂದು ಅಕ್ಟೋಬರ್ 31ರವರೆಗೂ ಅಬ್ರಾಡ್ಗೆ ಹೋಗುವಂತಹವರಿಗೆ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹವರಿಗೆ ಒಂದು ಎಜುಕೇಷನ್ ವಿಚಾರದಲ್ಲಿ ತುಂಬ ಸಹಕಾರ ನೀಡುತ್ತೆ. ಒಳ್ಳೆಯ ಸ್ಥಾನ ಸಿಗುವಂತಹದ್ದು, ಒಳ್ಳೆಯ ಅವಕಾಶಗಳು ಸಿಗುವಂತಹದ್ದು. ಸೊ ಅಂದರೆ ಫಾರಿನ್ಗಳಲ್ಲಿ ಒಂದು ಉನ್ನತ ವ್ಯಾಸಂಗಗಳಿಗೆ ಸದವಕಾಶಗಳು ಸಿಗುವಂತಹದ್ದು ನಿಮ್ಮದಾಗಿರುತ್ತೆ ಈ ಸಮಯದಲ್ಲಿ. ಇನ್ನು ಯಾರಿಗೆಲ್ಲ ಈ ಸಮಯದಲ್ಲಿ ಸಂತಾನ ಭಾಗ್ಯ ಆಗತ್ತೆ ಅಂತಹ ಅವರಿಗೆ ಶ್ರೇಷ್ಠತರವಾದಂತಹ ಒಂದು ಮಕ್ಕಳು, ಅಂದರೆ ನಿಮ್ಮ ಜೀವನದಲ್ಲಿ ಈ ಮಗು ಹುಟ್ಟಿದೆ, ನಿಮಗೆ ಇನ್ನು ಕೊರತೆನೇ ಇಲ್ಲ, ಅಂದರೆ ಒಳ್ಳೆ ಆದಾಯಗಳು ಬರೋ ರೀತಿಯ ಮಗು ಹುಟ್ಟಿದಾಗಿಂದಲೇ ಆದಾಯಗಳು ಸ್ಟಾರ್ಟ್ ಆಗುತ್ತೆ. ಬಹಳಷ್ಟು ಜನ ಮಕ್ಕಳು ಹುಟ್ಟಿದ ತಕ್ಷಣವೇ ಕೆಲವರಿಗೆ ಕಷ್ಟಗಳು ಬಂತಪ್ಪ, ನಮ್ಗೆ ಸಮಸ್ಯೆಗಳು ಬಂದ್ಬಿಡ್ತು ಮಗು ಹುಟ್ಟಿದ ಮೇಲೆ ಅಂತ ಹೇಳ್ಕೊತಾ ಇರ್ತೀರಾ. ಅದೆಲ್ಲ ಬರುವುದು ಒಳ್ಳೆಯದಕ್ಕೇನೆ. ಯಾಕೆ ಅಂತಂದರೆ ಆ ಮಗು ಜಾತಕದಲ್ಲಿ ಪೂರ್ವ ಜನ್ಮದ ಒಂದು ಪಾಪ ದೋಷ ಕರ್ಮಗಳನ್ನು ತೋರಿಸುವಂತಹದ್ದು. ಅಂದರೆ ತಂದೆಯ ಮೂಲ ಆಗಿರ್ಬೋದು, ತಾತ ಮೂಲ ಆಗಿರ್ಬೋದು, ಮುತ್ತಾತನ ಮೂಲಗಳಾಗಿರ್ಬೋದು, ಈ ಒಂದು ವಿಚಾರಗಳ ದೋಷಗಳನ್ನು ತೋರಿಸುವಂತಹದ್ದು ಮಕ್ಕಳ ಜಾತಕದಲ್ಲಿ ಕಂಡುಬರುತ್ತೆ. ಅದೆಲ್ಲ ಕೂಡ ಸೂಕ್ಷ್ಮವಾಗಿ ನೋಡಿ ದೋಷ ಪರಿಹಾರ ಮಾಡೋದ್ರಿಂದ ಫಲಾಫಲಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ. ಆದರೆ ಈ ಒಂದು ಸಮಯದಲ್ಲಿ ಅಂದರೆ ಅಕ್ಟೋಬರ್ 31ರವರೆಗೂ ಕೂಡ ಆಗಸ್ಟ್ 18ರ ನಂತರದ ದಿನಗಳಲ್ಲಿ ಹುಟ್ಟುವಂತಹ ಮಕ್ಕಳು ಶ್ರೇಷ್ಠವಾದಂತಹ ಆದಾಯ ಪ್ರದವಾದಂತಹ ಮಕ್ಕಳು, ಭಾಗ್ಯದ ಮಕ್ಕಳು, ಅಂದರೆ ಮಕ್ಕಳ ಜಾತಕದಲ್ಲೇ ಒಂದು ಕುಟುಂಬ ಸ್ಥಾನದಲ್ಲಿ ಮತ್ತು ತಾಯಿ ಸ್ಥಾನದಲ್ಲಾಗಿರ್ಬೋದು ಅಥವಾ ತಂದೆ ಸ್ಥಾನಕ್ಕಾಗಿರ್ಬೋದು ಫಲಾಫಲಗಳನ್ನು ಹೆಚ್ಚಿನ ಸ್ಥಿತಿಯಲ್ಲಿ ಒಳ್ಳೆ ರೀತಿ ಫಲಗಳು ಕೊಡುವಂತಹ ದೃಷ್ಟಿಯಲ್ಲಿ ಗುರುವಿನ ದೃಷ್ಟಿ ಇರ್ತಕ್ಕಂತಹದ್ದು. ಹಾಗೆ ಶ್ರೇಷ್ಠವಾದಂತಹ ಫಲಗಳು ಆ ಮಗು ಜನಿಸಿದಾಗಿನಿಂದಲೇ ಕೂಡ ನೀವು ಪಡೆಯುವಂತಹದ್ದು ಬರುತ್ತೆ. ತುಂಬ ಫಲಗಳಿದೆ. ಒಟ್ಟಾರೆಯಾಗಿ ನೀವು ಈ ಒಂದು ಜೂನ್ 1ರಿಂದ ಈ ಒಂದು ಅಕ್ಟೋಬರ್ 31ರವರೆಗೂ ಈ 5 ತಿಂಗಳುಗಳ ಕಾಲ ನಿಮ್ಮ ಜೀವನದಲ್ಲಿ ಗುರು ಬದಲಾವಣೆ ಆಗುವಂತಹದ್ದು ಕೂಡ ನಿಮಗೆ ಶ್ರೇಷ್ಠವಾಗಿರುತ್ತೆ ನೋಡಿ. ನಿಮ್ಮ ರಾಶಾಧಿಪತಿ ಶುಕ್ರನಿಗೆ ಗುರು ಶತ್ರು ಆಗಿರ್ಬೋದು, ಆದರೂ ಸಂಚಾರ ಮಾಡುವಂತಹ ಸ್ಥಿತಿ ಒಳ್ಳೆಯದಾಗಿರುತ್ತೆ. ಯಾಕೆಂತಂದರೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯಿಂದ ಷಷ್ಠಾಷ್ಟಮ ಸ್ಥಾನಗಳಲ್ಲಿದ್ದರೆ, ಅದರ ದುಸ್ಥಾನಗಳ ಮೇಲೆ ಇದ್ದಿದ್ರೆ ನಿಮಗೆ ಕಂಟಕಗಳು ಜಾಸ್ತಿ, ಕಠಿಣ ಪರಿಶ್ರಮಗಳು ಜಾಸ್ತಿ, ಆಪಾದನೆಗಳು ಜಾಸ್ತಿ, ಈ ಒಂದು ಸಮಸ್ಯೆಗಳಿಂದ ದುಡ್ಡು ಪೋಲಾಗೋದು, ನಿಮ್ಮ ಐಶ್ವರ್ಯ ನಷ್ಟವಾಗುವುದು, ಇವೆಲ್ಲ ಕೂಡ ಆಗ್ಬಿಡುತ್ತೆ. ಆದರೆ ಇಲ್ಲಿ ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಒಳ್ಳೆಯ ರೀತಿಯ ಪ್ರತಿಫಲಗಳನ್ನು ನೀವು ಪಡೆಯುವಂತಹದ್ದು ಕೂಡ ಈ ಒಂದು ಸಮಯದಲ್ಲಿ ನೋಡ್ತೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಈ ಗುರುವಿನ ಒಂದು ಫಲಾಫಲಗಳು ನೀವೆಲ್ಲರೂ ಕೂಡ ಪಡೆಯಿರಿ ಅಂತ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.